ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚು ಕನ್ನಡ ಮೀಡಿಯಂ ಸೇರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಇದು ನೋಡ್ಬೋದು ನೀವು. ಇದು ನೋಡ್ಬಿಟ್ಟು ನಮಗಂತೂ ಬಾಲ್ಯ ಅಂತೂ ತುಂಬ ನೆನಪಾಗುತ್ತೆ. ಯಾಕಂದರೆ ಬಾಲ್ಯದಲ್ಲಿ ನಾವು ಸಹ ಇದೇ ಥರ ಮೆರವಣಿಗೆ ಹೋಗ್ತಿದ್ದೀವಿ ಆಲ್ದೂರಿನಲ್ಲಿ. ಸೌಂಡ್ ಕೇಳಿಬಿಟ್ರೆ ಅಂತೂ ನಮಗಂತೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂದರೆ ನಾವು ಹೈಸ್ಕೂಲಲ್ಲಿ, ಪ್ರೈಮರಿಯಲ್ಲಿ, ಕಾಲೇಜಲ್ಲಿದ್ದಾಗೆಲ್ಲ ಬಡಿತಿದ್ವಿ ಗೊತ್ತೆ. ಹಾಗಾಗಿ ನಾನು ಈ ವರ್ಷ ನೋಡಬೇಕು ಅಂತೇಳಿ ಬೆಳಗ್ಗೆನೇ ಬೇಗ 8 ಗಂಟೆಗೆ ಬಂದು ಕಾಯ್ತಿದ್ದೆ ಮೆರವಣಿಗೆ ನೋಡಲು. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಚೆನ್ನಾಗಿ ಮೆರವಣಿಗೆ ನಡೀತಿತ್ತು. ಇನ್ನೂ ಹೆಚ್ಚು ಕನ್ನಡ ಮೀಡಿಯಂ ಜನ ಮೆರವಣಿಗೆ ಬಂದಿದ್ದರು. ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಇದು ನೋಡೋಕ್ಕೊಂಥರ ತುಂಬ ಖುಷಿಯಾಗ್ತಿತ್ತು. ಗೌರ್ಮೆಂಟ್ ಹೈಸ್ಕೂಲಿಗೆ ಈ ವರ್ಷ ಟ್ರ್ಯಾಕ್ ಶೂಟ್ ಕೊಟ್ಟಿದ್ದಾರೆ. ನೋಡೋಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೂ ಪ್ರೈಮರಿ ಸ್ಕೂಲ್ ಮಕ್ಕಳಿಗೂ ಅಷ್ಟೇ ಒಂಥರ ಹೊಸ ಜರ್ಕಿನ್ ಕೊಟ್ಟಿದ್ದಾರೆ. ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮೆರವಣಿಗೆಯಲ್ಲಂತೂ ನಾನು ತುಂಬ ಎಂಜಾಯ್ಮೆಂಟ್ ಮಾಡಿದೆ. ಮೆರವಣಿಗೆ ಮುಗಿಸ್ಕೊಂಡು ಅಲ್ಲಿ ನನ್ನ ಆಟೋ ಸ್ಟ್ಯಾಂಡಲ್ಲಿ ಆಲ್ರೆಡಿ ಧ್ವಜಾರೋಹಣ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗೋಣ ಅಂತೇಳಿ ಹೋದೆ. ಬಟ್ ಅಲ್ಲಿ ಆಲ್ರೆಡಿ ಧ್ವಜಾರೋಹಣ ಮಾಡಾಗಿತ್ತು. ನಂತರ ಅಲ್ಲಿ ಇನ್ನೇನು ಮಾತಾಡ್ತಾಯಿದ್ರು, ಸ್ಪೀಚ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಸ್ಪೀಚ್ ಸ್ವಲ್ಪ ಕೇಳಿದೆ. ನಂತರ ಅಲ್ಲಿ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಅಲ್ಲಿಂದ ಗೌರ್ಮೆಂಟ್ ಸ್ಕೂಲ್ ಕಡೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡಿದೆ. ನಂತರ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ನೋಡಿದೆ. ಅಲ್ಲಂತೂ ಡೆಕೋರೇಷನ್ ಮಾಡಿದ್ರು. ತುಂಬ ಸ್ಟೇಜ್ ಕಾರ್ಯಕ್ರಮ ಇತ್ತು. ಸ್ವಲ್ಪ ನಾನು ಕಾಯ್ದೆ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತಾ ಅಂತ. ಬಟ್ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಅಂತ ಹೇಳಿದ್ರು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಗಳು ಮೆರವಣಿಗೆ ಹೋಗಿದ್ರು. ಎಲ್ಲ ಸ್ಟೂಡೆಂಟ್ಗಳು ಮೆರವಣಿಗೆಯಿಂದ ಬರೋ ತನಕ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳಿದ್ರು. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗೋದು ಲೇಟ್ ಅಂದ ತಕ್ಷಣ ನಾನು ಅಲ್ಲಿಂದ ಜಾಸ್ತಿ ಹೊತ್ತು ಇರಲಿಲ್ಲ, ಸೀದಾ ಮನೆ ಕಡೆ ಹೊರಟೆ. ಅಲ್ಲಿಂದ ಬಂದು ಇನ್ನು ಸ್ಟೂಡೆಂಟ್ಗಳೆಲ್ಲ ಬರ್ತಾಯಿದ್ರು ಅಂತ ಗೊತ್ತಾಯಿತು. ಹಾಗಾಗಿ ಮೇಲೆ ನಿಂತ್ಕೊಂಡು ಅಲ್ಲಿಂದ ವೀಡಿಯೋ ಮಾಡೋಣ ಅಂತ ಬರ್ತಾಯಿತ್ತು. ಇನ್ನೂ ಸ್ಟೂಡೆಂಟ್ಗಳೆಲ್ಲ ಹತ್ರ ಬಂದರು. ಇನ್ನೇನು ಫೈನಲಿ ಸ್ಕೂಲ್ ಹತ್ರ ಬಂದೇ ಬಿಟ್ಟರು. ಸ್ಕೂಲ್ ಒಳಗಡೆ ಎಲ್ಲ ಎಂಟ್ರಿ ತಗೊತಾ ಇದ್ದಾರೆ. ಸ್ಕೂಲ್ ಒಳಗಡೆ ಹೋಗ್ತಾಯಿದ್ರು. ಪ್ರೈಮರಿ ಸ್ಕೂಲಿಗೆ ಹೋಗ್ತಾಯಿದ್ರು. ಅವ್ರದ್ದು ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ತಿದ್ದು ಸ್ಕೂಲ್ ಮಕ್ಕಳು ಸ್ಕೂಲ್ ಕಡೆ ಹೋಗ್ತಿದ್ರು. ಯಾಕಂದರೆ ಅವ್ರು ಮೋಸ್ಟ್ಲಿ ಊಟಕ್ಕೆ ಹೋಗ್ತಿದ್ರು ಅನಿಸುತ್ತೆ. ಇನ್ನು ಮಿಕ್ಕಿದಾರೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ, ಪ್ರೈಮರಿ ಸ್ಕೂಲಿಗೆ ಹೋಗ್ತಿದ್ರು. ಮತ್ತೆ ಮೆರವಣಿಗೆ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಬಂದು ನನ್ನ ಫ್ರೆಂಡು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಂತ ಹೇಳಿದ್ದ. ಅಲ್ಲಿಂದ ಬಂದು ಸೈಬರ್ ಸೆಂಟ್ರಿಗೆ ಅವನು ಹೋದ. ನಾನು ಹೊರಗಡೆ ಕಾಯ್ತಾ ಇದ್ದೆ. ನಂತರ ಅಲ್ಲಿಂದ ಹೊರಟಿವಿ. ಅಲ್ಲಿ ಬಂದು ನಮ್ಮ ಗ್ರಾಮ ಪಂಚಾಯತಿ ಅಂತೂ ಸೂಪರಾಗಿ ಅಲಂಕಾರ ಮಾಡಿದ್ರು. ಗ್ರಾಮ ಪಂಚಾಯತಿ ನೋಡಿಬಿಟ್ಟು ಒಂದು ಫೋಟೋ ತೆಗ್ಸ್ಕೊಳ್ಳೋಣ ಅನಿಸ್ಬಿಡ್ತು. ಹಾಗಾಗಿ ಅಲ್ಲೊಂದು ಫೋಟೋ, ಒಂದು ವೀಡಿಯೋ ತೆಗ್ಸ್ಕೊಂಡು ಅಲ್ಲಿಂದ ಫೋಟೋ ವೀಡಿಯೋಸ್ ಅಂತ ತೆಗ್ಸ್ಕೊಂಡು ಅಲ್ಲಿಂದ ನರ್ಸರಿ ಹೋಗಬೇಕಿತ್ತು. ಯಾಕಂದರೆ ನಮ್ಮೂರು ಇಬ್ಬರು ಮಕ್ಕಳು ಅಲ್ಲಿ ನರ್ಸರಿ ಹೋಗ್ತಿದ್ರು. ಅವ್ರು ಕರ್ಕೊಬರೋ ಕೆಲಸ ಇತ್ತು. ಹಾಗಾಗಿ ಹೋದೆ. ಒಳಗಡೆ ಅಂತೂ ಸೂಪರ್ ಡೆಕೋರೇಷನ್ ಮಾಡಿದ್ರು. ಇಂಡಿಪೆಂಡೆನ್ಸ್ ಡೇನ ಆಚರಿಸಿ ಫಂಕ್ಷನ್ ಮುಗಿತು. ಬಂದಾಗೆಲ್ಲ ಆಲ್ರೆಡಿ ಬಿಡ್ತಿದ್ರು. ಫೋನ್ ಬಂತಲ್ಲ ಅಂತೇಳಿ ಸ್ಕೂಟಿ ತಗೊಂಡು ಹೋದೆ. ಇವರಂತೂ ಹೊರಟಿ ಕಾಯ್ತಾ ಕೂತಿದ್ರು. ನಾವು ಹೋಗಿದ ತಕ್ಷಣ ತುಂಬ ಖುಷಿ ಆಯಿತು ಇವರಿಗೆ. ಇವ್ರನ್ನ ಕರ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ.